ಇನ್ನು ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ದಾಳ ಉರುಳಿಸ್ತಾ ಇದ್ರೆ ಬಿಜೆಪಿಯಲ್ಲಿ ಸದ್ಯ ರಮೇಶ್ ಜಾರಕಿಹೊಳಿ ಮತ್ತೆ ಆಕ್ಟಿವ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ರಾಜಕೀಯವಾಗಿ ಪುಟಿದೇಳೋದಕ್ಕೆ ರಮೇಶ್ ಜಾರಕಿಹೊಳಿ ತಯಾರಿ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಹಿಂದ ವರ್ಗದ ನಾಯಕರಾಗೋದಕ್ಕೆ ಸದ್ದಿಲ್ಲದೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದರ ಪೂರ್ವಭಾವಿ ಬೆಳಗಾವಿಯಲ್ಲೊಂದು ಬೃಹತ್ ಅಹಿಂದ ಸಮಾವೇಶಕ್ಕೆ ರಮೇಶ್ ಜಾರಕಿಹೊಳಿ ಪ್ಲಾನ್ ಮಾಡಿರೋದು. ಬಿಜೆಪಿ ನಾಯಕರ ಗಮನ ಸೆಳೆಯುವಂತ ಪ್ರಯತ್ನ ಇದು ಅನ್ನೋ ವಿಶ್ಲೇಷಣೆ ಇದೆ. ಬಿಜೆಪಿಯಲ್ಲಿ ಸದ್ಯ ಅಹಿಂದ ವರ್ಗದ ನಾಯಕತ್ವದ ವಿಚಾರದಲ್ಲಿ ಕೊರತೆ ಇದೆ. ಅದನ್ನು ತುಂಬಿಸುವಂತ ಪ್ರಯತ್ನ ರಮೇಶ್ ಜಾರಕಿಹೊಳಿ ಅವರದು. ಕಾರಣ ಏನು ಅಂತಂದ್ರೆ ಶ್ರೀರಾಮುಲು ಸತತ 2 ಎಲೆಕ್ಷನ್ ಸೋತಿದ್ದಾರೆ. ಗೋವಿಂದ ಕಾರಜೋಳ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ. ಅಹಿಂದ ವರ್ಗದ ನಾಯಕತ್ವ ಬಿಜೆಪಿಯಲ್ಲಿ ಯಾರು ವಹಿಸಿಕೊಳ್ಳಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ. 2028ರಲ್ಲಿ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಆಗ ಅಹಿಂದ ನಾಯಕ ನಾನು ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನವೂ ಇದು ಅನ್ನೋ ಲೆಕ್ಕಾಚಾರ. ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ಮೊದಲ ವಾರ ಬೆಳಗಾವಿಯಲ್ಲಿ ಅಹಿಂದ ಸಮಾವೇಶ ನಡೆಸೋದಕ್ಕೆ ರಮೇಶ್ ಜಾರಕಿಹೊಳಿ ತಯಾರಿ ಮಾಡಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.